ಸಿಲಿಂಡರ್ ಸಿಗದೆ ಈಗ ಹೋಟೆಲ್ ಊಟ ಸಮಸ್ಯೆ ಆಗಿದೆ. ಹೋಟೆಲ್ ಊಟ ಮಾಡಿ ದುಡ್ಡು ಖಾಲಿ ಆಗಿದೆ. 3 ಹೊತ್ತು ಕೂಡ ಹೋಟೆಲ್ ಊಟ ಮಾಡಿ 3-4 ದಿನಗಳಿಂದ ಬುಕ್ಕಿಂಗ್ ತೆಗೆದುಕೊಳ್ತಾ ಇಲ್ಲ. ಹೋಟೆಲ್ ಊಟ ಮಾಡಿ ಸಾಕಾಗಿ ಹೋಗಿದೆ ಅಂತಿದ್ದಾರೆ. ಗೃಹಿಣಿಯೊಬ್ಬರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಮನೇಲಿ ಅಡುಗೆ ಮಾಡಕ್ಕೆ ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ. ಹಾಗಾಗಿ ಹೋಟೆಲ್ನಿಂದ ತರಿಸ್ಕೊಂಡು ತಿನ್ನಬೇಕು ಅಂತಂದ್ರೆ ದುಡ್ಡು ಖಾಲಿ. ಪತಿಗೂ ಆರೋಗ್ಯ ಸರಿ ಇಲ್ಲ, ಹೋಟೆಲ್ ಊಟ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡೋದು ಪರಿಸ್ಥಿತಿ? ಇದು 3ನೇ ಕೇಸ್ ಸ್ಟಡಿ ಇಲ್ಲಾಗಿರುವಂಥ ಪರಿಸ್ಥಿತಿ. 10ನೇ ತಾರೀಕಿಂದನೂ ಬುಕ್ ಮಾಡಿದ್ದೀವಿ. ಬುಕ್ ಮಾಡಿರೂ ಅದು ಚೆಕ್ದು ನಂಬರ್ ಅಂತ ಒಂದು ಸತಿ ಬರ್ತದೆ, ಒಂದು ಸತಿ ರಿಂಗಾಗಿ ಹಂಗೆ ಕಟ್ಟಾಗೋತದೆ. ಅದು ಬುಕ್ ಆದ ತಕ್ಷಣ ಹಿಂದೆಲೇ ಮೆಸೇಜ್ ಬರೋದು. ಇವಾಗ ಮೆಸೇಜ್ ಬರ್ತಾ ಇಲ್ಲ ನಮಗೆ. ಇವಾಗ ಒಂದು ವಾರದಿಂದನೂ ನಾವು ಹೋಟ್ಲಲ್ಲೇ ತಿಂತಾ ಇರೋದು. ಇವಾಗ ಬರೋದು ಒಂದು ವಾರ ಅಂತಾರೆ. ಈಗ ಒಂದು ವಾರ ತನಕ ಸಿಲಿಂಡ್ರ್ ಕಾಸು ಅಲ್ಲೇ ಖಾಲಿ ಆಗ್ತೈತಿ ಹೋಟ್ಲಾಗ ತಿನ್ಕೊಂಡು. ಹೋಟ್ಲುಗಳಲ್ಲಿ ಗ್ಯಾಸ್ ಕೊಟ್ಟರೆ ತಾನೇ ಅವರು ಹೋಟ್ಲಲ್ಲೂ ಕೊಡೋದು. ಏನು ತಿಂದು ನಾವು ಜೀವನ ಮಾಡೋಣ? ಮನೆಯವ್ರಿಗೂ ಅವ್ರಿಗೂ ಹುಷಾರಿಲ್ಲ, ನಾವು ಒಬ್ಬರೇ ಕೆಲ್ಸಕ್ಕೆ ಹೋಗೋದು. ಇವಾಗ ಸಿಲಿಂಡ್ರೇ ಇಲ್ಲ ಅಂದ್ರೆ ನಾವು ಇನ್ನೇನು ತಿನ್ಕೊಂಡು ಹೋಗೋಣ? ಹೋಟೆಲ್ ಊಟ ಅಂದರೆ ಒಂದು ಅನ್ನ ಸಾಂಬಾರು ಅಂದರೆ 40 ರೂಪಾಯಿ ಇಬ್ಬರಿಗೆ. ನಾವು ಗಂಡ ಹೆಂಡತಿ ಇಬ್ಬರಿದ್ದೀವಿ. ಒಂದು ಟೈಮಿಗೆ 100 ರೂಪಾಯಿ ಬೇಕು. ಮಧ್ಯಾಹ್ನ ಊಟಕ್ಕೆ 80 ರೂಪಾಯಿ ಆಯ್ತದೆ. ಬೆಳಗ್ಗೆ ಒಂದು 50 ರೂಪಾಯಿದು ತಂದು ತಿಂಡಿ ಮಾಡ್ಕೊತೀವಿ. ತಿರುಗಿ ನೈಟ್ ಒಂದು 100 ರೂಪಾಯಿ ಆಗುತ್ತೆ. 10ನೇ ತಾರೀಕಿಂದ ದಿನಕ್ಕೆ 200 ರೂಪಾಯಿ ಖರ್ಚು ಮಾಡ್ತೀರಾ ಅನ್ನೋದಾದ್ರೆ ಒಂದು ಇಂಡಕ್ಷನ್ ಸ್ಟೋವ್ ತಗೊಳಕ್ಕೆ ನಿಮಗೆ ದಿನಕ್ಕೆ 200 ರೂಪಾಯಿ ಆಯ್ತಲ್ಲ. 5 ದಿನಕ್ಕೆ 1,000 ರೂಪಾಯಿ ಆಯ್ತು. ತಗೊಂಡ್ಬಿಡಿ, ಅಷ್ಟರೊಳಗೆ ಬರುತ್ತೆ.